ಉಳಿಸಿ ಉಳಿಸಿ ರೈತರ ಭೂಮಿ ಉಳಿಸಿ, ಬೇಕೇ ಬೇಕು. ನ್ಯಾಯ ಬೇಕು, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಎಲ್ಲಿಯವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ. ಬೇಕೇ ಬೇಕು. ಹೋರಾಟ ಮಾಡ್ತಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಬೇಡಿಕೆಗಳಿಗೆ ತಾಲೂಕಾಡಳಿತ ಆಗಲಿ ಅಥವಾ KPR ಸಕ್ಕರೆ ಕಾರ್ಖಾನೆಯವರಾಗಲಿ ಸ್ಪಂದಿಸದೆ ಹೋದರೆ ಏನು ಮಾಡ್ತೀರಿ? ಸರ್, ಕೇವಲ 15 ದಿನಗಳಲ್ಲಿ ನಮ್ಮ ಬೇಡಿಕೆ ಏನು ಇದ್ದಾವೆ ಅವೆಲ್ಲ ಈಡೇರಬೇಕು. ಈಡೇರದೆ ಹೋದರೆ ನಾವು ಸಂವಿಧಾನದಲ್ಲಿ ನಮಗೆ ಅವಕಾಶ ಇದೆ, ನಾವು ದೇಹವನ್ನು ದಂಡನೆ ಮಾಡಿಕೊಂಡು ನಾವು KPR ಶುಗರ್ ಫ್ಯಾಕ್ಟ್ರಿ ವಿರುದ್ಧ ನಾವು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತೀವಿ ಕಾರ್ಖಾನೆ ಎದುರು. ಈ 15 ದಿನಗಳಲ್ಲಿ ಇದನ್ನು ನಾವೇನು ಬೇಡಿಕೆ ಇಟ್ಟಿದ್ದೀವಿ ಅದನ್ನು ಈಡೇರಬೇಕು. ಈಡೇರದೆ ಹೋದರೆ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಖಂಡಿತವಾಗ್ಲೂ ಮಾಡ್ತೀವಿ. ಈ ಮುಖಾಂತರ ಇಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಮತ್ತು ಇಲ್ಲಿನ ರಾಜಕಾರಣಿಗಳು ಎಚ್ಚೆತ್ಕೋಬೇಕು. ಪ್ರತಿಯೊಬ್ಬರು ಕೂಡ ಎಚ್ಚೆತ್ಕೊಂಡು ಆದಷ್ಟು ಬೇಗ ಇಲ್ಲಿ ಆಗಿರ್ತಕ್ಕಂಥ ರೈತರಿಗೆ ಅದನ್ನು ಸರಿಪಡಿಸಬೇಕು. ಇಲ್ಲದೆ ಹೋದರೆ ರೈತರ ಬೆನ್ನೆಲುಬು, ರೈತರು ನಮ್ಗೆ ಇರ್ತಾರೆ ಸಪೋರ್ಟ್, ರೈತರ ಸಪೋರ್ಟ್ ತಗೊಂಡು ನಮ್ಮ ವೇದಿಕೆ ಖಂಡಿತವಾಗಲು ವೇದಿಕೆ ಮುಖಾಂತರ ನಾವು ಸಕ್ಕರೆ ಕಾರ್ಖಾನೆ ವಿರುದ್ಧ ನಮ್ಮ ದೇಹವನ್ನು ದಂಡನೆ ಮಾಡಿಕೊಂಡು ಯಾರಿಗೂ ಕೂಡ ನಾವು ತೊಂದರೆ ಕೊಡದೇ ಇರೋ ರೀತಿಯಲ್ಲಿ, ಯಾವ ಪಬ್ಲಿಕ್ಗೂ ಕೂಡ ತೊಂದರೆ ಕೊಡದೇ ಇರುತ್ತೆ ನಮ್ಮ ದೇಹವನ್ನು ದಂಡು ಉಪವಾಸ ಸತ್ಯಾಗ್ರಹ ಖಂಡಿತವಾಗ್ಲೂ ಮಾಡ್ತೀವಿ. ಮತ್ತು ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೇರವಾಗಿ ಸಕ್ಕರೆ ಫ್ಯಾಕ್ಟರಿಯ ಮಾಲೀಕರು ಹಾಗೂ ಸರ್ಕಾರ ನೇರ ಕಾರಣ ಆಗ್ತದೆ, ನಮಗೆ ತಾಲೂಕು ಮತ್ತು ಜಿಲ್ಲಾಡಳಿತ ಕಾರಣ ಆಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತೀವಿ ಸರ್. ನಾನು ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಅಂತ ಹೇಳಿ, ಈ KPR ಸಕ್ಕರೆ ಕಾರ್ಖಾನೆ ಈಷ್ಟು ದಿನ ಏನು ಜನರ ಕಣ್ಣಿಗೆ ಮಣ್ಣೆರಿಸಿ ಈ ಜನರನ್ನು ಒಂಥರ ಮೂಕ ಪ್ರಜೆಗಳು, ಕಣ್ಣು ಕಾಣಲಾರ್ದರು, ಕಿವಿ ಕೇಳಲಾರ್ದರು ಅಂತಂದೇಳಿ ಏನು ತಿಳ್ಕೊಂಡಿತ್ತೋ ಇವತ್ತು ಅವ್ರಿಗೆ ಎಚ್ಚರಿಸ್ತಾ ಇದ್ದೀವಿ. ನಮಗೆ ಕಣ್ಣು ಕಾಣ್ತೈತಿ, ಕಿವಿನೂ ಕೇಳ್ತೈತೆ ಅಂತೇಳಿ ನಿಮ್ಮ ಒಂದು ಫ್ಯಾಕ್ಟ್ರಿಯಿಂದ ಆರೋಗ್ಯಕ್ಕಾಗಿನ ಏನು ಮಾಡಿದ್ದೀರಾ, ಎಷ್ಟು ಶಿಬಿರ ಮಾಡಿದ್ದೀರಾ, ಅಲ್ಲಿ ಓದೋಂಥ ಮಕ್ಕಳಿಗೆ ಏನು ವ್ಯವಸ್ಥೆ ಮಾಡಿದ್ದೀರಾ, ಆ ಮಕ್ಕಳಿಗೆ ಎಷ್ಟು ಸ್ಕಾಲರ್ಶಿಪ್ ಕೊಟ್ಟಿದ್ದೀರಾ, ವಿದ್ಯೆಕ್ಕಂತೂ ಬೇಕು ತಾನೆ. ಅಲ್ಲಿ ಕಳ್ಕೊಂಡಂಥ ರೈತರ ಭೂಮಿಗೆ ಅವ್ರಿಗಂತ ನೀವು ವಿದ್ಯೆ ಕೊಟ್ಟು ಇದು ಜಾಬ್ ಕೊಟ್ಟಿಲ್ಲ. ಅಲ್ಲಿ ನೀವು ಕೊಟ್ಟರೆ ಏನು ಕೊಡ್ತೀರಾ? ಒಬ್ಬ ಗೇಟ್ ಮ್ಯಾನ್ ಕೊಡ್ತೀರಾ, ಅವನು ಡಿಗ್ರಿ ಮಾಡಿರಲಿ ಏನೇ ಮಾಡಿರಲಿ ಅವನಿಗೊಂದು ಜವಾನ ಪೋಸ್ಟ್ ಕೊಡ್ತೀರಾ. ಐಆರ್ ಪೋಸ್ಟ್ಗಳು ಯಾರು ಮಾಡಿರ್ತೀರ? ನೀವೇ ಔಟ್ ಆಫ್ ಸ್ಟೇಟಿಂದ ತಗೊಂಬಂದು ಅಲ್ಲಿ ಐಆರ್ ಪೋಸ್ಟ್ಗಳು ಮಾಡಿರ್ತೀರ. ಅಲ್ಲಿ ಅತಿ ಹೆಚ್ಚು ಭೂಮಿ ಕಳ್ಕೊಂಡಂಥವ್ರಿಗೆ ಉನ್ನತವಾದ ಹುದ್ದೆನೇ ಕೊಡಬೇಕು. ಅಲ್ಲಿ ನಾವು ನಿಮ್ಮನ್ನು ಸುಮ್ಮನೆ ಕೇಳ್ತಾ ಇಲ್ಲ. ಆ ರೈತ ಅವನ ಜೀವನ ಪರ್ಯಂತ ದುಡ್ಕೊಂತಿನ್ನಂಥ ಭೂಮಿನ ನಿಮಗೆ ಕೊಟ್ಟಿರ್ತಾನೆ. ಅದಕ್ಕಾಗಿಯೇ ನಾವು ಅವನಿಗೆ ಸಿಗಲೇಬೇಕಂತಂದೇಳಿ ನಮ್ಮ ಹೋರಾಟ. ಆಮೇಲೆ ನೀವು ಸಕ್ಕರೆ ಕಾರ್ಖಾನೆಯಿಂದ ತೆರಿಗೆಯನ್ನು ಯಾವ್ದಾವುದಕ್ಕೆ ಹೆಚ್ಚೆಚ್ಚು ಕಟ್ಟಿದ್ದೀರಾ ಅಂತಂದೇಳಿ ನಾವು RTI ಮಾಹಿತಿ ಅಡಿಯಲ್ಲಿ ನಾವು ಕೇಳ್ತಾ ಇದ್ದೀವಿ, ವಿಡಿಯೋವನ್ನು ಕೇಳ್ತಾ ಇದ್ದೀವಿ. ನೀವು ಯಾವ್ಯಾವ ಅಕೌಂಟಿಗೆ ಜಮಾ ಮಾಡಿದ್ರೆ, ನೀವೇನು ಸೆಲ್ಫಾಗಿ ಯೂಸ್ ಮಾಡಿರೋ ಅಥವಾ ಅಕೌಂಟ್ ಏನು ಸರ್ಕಾರಕ್ಕೆ ಯೂಸ್ ಮಾಡಿರೋ, ನಿಮ್ಮ ಕರ್ಮಕಾಂಡನ ನಾವು RTI ಮಾಹಿತಿ ಒಳಗೆ ಪ್ರತಿಯೊಂದು ಬಯಲಿಗೆಳೆದು ಅತಿ ಶೀಘ್ರದಲ್ಲಿ ಈ ಫ್ಯಾಕ್ಟ್ರಿಯವ್ರದ್ದು ಎಷ್ಟು ತಪ್ಪಿದೆಯೋ ಅಷ್ಟು ಅಧಿಕಾರಿಗಳದ್ದು ತಪ್ಪಿದೆ, ಸಮಾನವಾಗಿ ಶಿಕ್ಷಿಸಿ ನಿಮಗೆ ಸರಿಯಾದ ಒಂದು ಪಾಠ ಕಲಿಸ್ತೀವಿ ಅಂತಂದೇಳಿ ಈ ಸಮಾಜ ಸೇವಾ ಕಾರ್ಯಕರ್ತರ ವತಿಯಿಂದ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ರಾಜ್ಯ ಕಾರ್ಯದರ್ಶಿ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ಈಗ ಆಲ್ರೆಡಿ ಏನು ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ಅಫಜಲ್ಪುರ ತಾಲೂಕು ಘಟಕದ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಚೆನ್ನಯ್ಯ ನೇತೃತ್ವದಲ್ಲಿ ಏನು ಇವತ್ತಿನ ದಿನ ಈ ಒಂದು ದಿನದ ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ನಮ್ಮ ಏನು ವಿವಿಧ ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆ 15 ದಿನದಲ್ಲಿ ಆ ಬೇಡಿಕೆಗಳು ಈಡೇರದೆ ಹೋದರೆ ಏನು KPR ಶುಗರ್ ಫ್ಯಾಕ್ಟರಿಯವರ ವಿರುದ್ಧವಾಗಿ ಅನಿರ್ದಿಷ್ಟಾವಧಿ ಧರಣಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ನೋಡಿ, ಲೋಕಲ್ ಅವರಿಗೆ ಹೆಚ್ಚಿನದಾಗಿ ಪ್ರಾತಿನಿಧ್ಯತೆ ಕೊಡಬೇಕು. ಅಲ್ಲಿ ಜಾಬಲ್ಲಿ ಆಗಿರ್ಬೋದು, ಅಲ್ಲಿ ಏನು ಭೂಮಿ ಕಳ್ಕೊಂಡವ್ರು ತಗೊಂಡಿರ್ತಾರಲ್ಲ ಅವರಿಗಾಗಿರ್ಬೋದು. ಆದರೆ ಬಿಹಾರೀಸು ಅಥವಾ ಬಾಂಗ್ಲಾದೇಶದವ್ರನ್ನ ಕರೆಸಿ ನೀವು ಉನ್ನತವಾದ ಹುದ್ದೆಯನ್ನು ಕೊಟ್ಟು ಇವರಿಗೆ ಕಸ ಹೊಡೆಯೋದು ಅಥವಾ ಗೇಟ್ ಕಾಯೋದನ್ನು ನೀವು ಕೊಡ್ತಿರಲ್ಲ, ಇದು ಎಷ್ಟು ನ್ಯಾಯ ಸ್ವಾಮಿ? ಇದನ್ನು ಕೇಳ್ತಕ್ಕಂಥವ್ರು ಯಾರೂ ಇಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಾ? ಅದೇ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಇಲ್ಲಿ ಕೇಳಕ್ಕೆ ಎಲ್ಲ ಪ್ರಗತಿಪರ ಚಿಂತಕರಿದ್ದಾರೆ, ಮಾಧ್ಯಮದವರಿದ್ದಾರೆ, ಸಂಘಟನೆಯವರಿದ್ದಾರೆ. ಇದನ್ನು ತಿಳ್ಕೊಳ್ಳಿ, ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಇದನ್ನು ಬದಲಾಗಬೇಕು. ಅದೇ ರೀತಿಯಾಗಿ ಏನು ಈ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿರಲ್ಲ, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ನೀವು ಎಷ್ಟು ಎಂಜಲ್ ಕಾಸು ತಿಂದಿದ್ದೀರೋ ಅಷ್ಟು ಬೇಗವಾಗಿ ಮನೆಗೆ ಹೋಗ್ತೀರಾ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಸ್ವಾಮಿ. ಎಲ್ಲೆಲ್ಲಿ ಕಾಲಿಟ್ಟಿದೆಯೋ ನಮ್ಮ ಸಮಾಜ ಕಾರ್ಯಕರ್ತರ ವೇದಿಕೆ ಅಲ್ಲೆಲ್ಲ ಬಲಿ ತಗೊಂಡೇ ಬಂದಿರೋದು, ಮುಂದಕ್ಕೆ ಅಲ್ಲೆಲ್ಲ ಬಲಿ ತಗೊಂಡೇ ಬಂದಿರೋದು. ಅದೇ ರೀತಿಯಾಗಿ ನಿಮ್ಮಂಥ ಎಂಜಲು ಕಾಸು ತಿಂದಂಥ ಅಧಿಕಾರಿಗಳನ್ನೂ ಕೂಡ ಈ ಚೌಡಾಪುರ ಗ್ರಾಮದಲ್ಲಿ ಬಲಿ ತಗೊಳ್ತೀವಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಅದು ನಾವು ಬಂದಾಗ ಈ ಥರ ಮಾಡೋದು ಅನ್ಯಾಯ. ಅದು ಯಾಕಪ್ಪ ಅಂದ್ರೆ ನಾವು ಸುಮಾರು ಸಲ ಹೇಳಿದೆ ನಿಮಗೆ, ಆದರೂ ಕೂಡ ನೀವು ಎಚ್ಚರಿಸಿರಲಿಲ್ಲ. ಈಗ ನಿನ್ನೆ ಫೋನ್ ಮಾಡಿ ಹೇಳ್ತೀರಿ, ನೋಡ್ರಿ ಹಿಂದಕ್ಕೆ ತಕ್ಕೊಳ್ಳ ನಮ್ಮ ಮನೆಯಲ್ಲ ನಮ್ಮ ಸಮಾಜ ಸೇವಾ ಕಾರ್ಯಕರ್ತರ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ನೋಡ್ರಿ, ಕಾರ್ಖಾನೆ ವಿರುದ್ಧ ನಾನು ಹೇಳ್ತಾ ಇದ್ದೀನಿ. ಕಾರ್ಖಾನೆಯವರಿಗೆ ಸುಮಾರು ರೈತರಿಗೆ ಅನ್ಯಾಯ ಆಗ್ತಾಯಿದೆ. ಏನು ಅನ್ಯಾಯ ಆಗ್ತಾಯಿದೆಪ್ಪ ಅಂದರೆ, ಆ ಜಮೀನು ಹೋದಲ್ಲಿ
ಆ ನೀರನ್ನು ಪೂರ್ತಿ ಆ ಮಣ್ಣು ಅನ್ನೋದಲ್ಲ ಕೆಮಿಕಲ್ ಮಣ್ಣು, ಆ ಮಣ್ಣು ಪೂರ್ತಿ ಉಪ್ಪು ಬೆಳ್ಳಗಾಗ್ಬಿಡ್ತದೆ, ಮಣ್ಣು ಕೆಮಿಕಲ್ ಆಗ್ಬಿಡ್ತದೆ. ಆ ಕೆಮಿಕಲ್ ನೀರು ಹೋಗಿ ಮಣ್ಣು ಅನ್ನೋದು ಬೂದಿ ಥರ ಆಗ್ಬಿಡ್ತದೆ. ಅದರಲ್ಲಿ ಬೆಳೆ ಭೂಮಿಯಲ್ಲಿ ಏನು ಬೆಳಕಾಗಲ್ಲ ಅಂತ ರೈತರು ಎದರ ಮೇಲೆ ನಿಂತ್ಕೊಂಡು ಮಾಡ್ಬೇಕು ಜೀವನ? ಇವ್ರಿಗೆ ಗೊತ್ತಾಗಲ್ವಾ ಇವ್ರ ಅಪ್ಪನಾಸಿ ಏನೋ? ಇವ್ರ ಅಪ್ಪನಾಸಿ ಏನೋ? ಈಗ ತೆರಿಗೆ ದುಡ್ಡಿನ ಬಗ್ಗೆ ಏನ್ ಹೇಳ್ತೀರಿ? ತೆರಿಗೆ ದುಡ್ಡಿನ ಬಗ್ಗೆ ಅವರು ನೋಡ್ರಿ ಕ್ರಮ ತಗೋಬೇಕು ಅವ್ರು. ಯಾಕಂದ್ರೆ ಇದು ಗ್ರಾಮ ಪಂಚಾಯತಿಗೆ ರೈತರು ಈಗ ಬಂದದೀಗ ಎಷ್ಟಪ್ಪ 86 ಲಕ್ಷ ರೂಪಾಯಿ ಬಂದಿದೆ. ಆ ತೆರಿಗೆ ಹಣವನ್ನು ಇವತ್ತಿನ ಅದು ಬಗೆಹರಿಸ್ಬೇಕು. ನೀವು ಗ್ರಾಮ ಪಂಚಾಯತಿಗೆ ಹೋಗಿ ಏನಾದ್ರು ವಿಚಾರಣೆ ಮಾಡಿದಿರಾ? ಮಾಡಿ ಸರ್, ಮಾಡಿ. ಏನಂದ್ರು? ಮಾಡಿದಾಗ ನಾವು ಮಾಡ್ತೇವ್ರಿ, ನಾವು ಶೀಘ್ರದಲ್ಲೇ ನಾವು ಅದಕ್ಕೆ ನಾವು ಪರಿಹಾರ ಮಾಡ್ತೀವಿ ಅಂದ್ರು. ಅದಕ್ಕಾಗಿ ಇದು ಪರಿಹಾರ ಅಲ್ಲ, ಇದು ಯಾವ ರೀತಿ ಚೌಡಪ್ಪರ ಗ್ರಾಮದಲ್ಲಿ ಸುಮಾರು ಬಹಳ ಸಮಸ್ಯೆ ಇದೆ. ಯಾಕೆ ಈ ತರ ಮಾಡ್ತೀರಿ ಗೊತ್ತಾಗ್ತಾ ಇಲ್ಲ. ಏನ್ ನಿಮ್ಗೆ ಯಾರು ಅಧಿಕಾರಿಗಳು ಮತ್ತೆ ನಿಮ್ ಮ್ಯಾಗಿನ ಯಾರಿಗಾರ ಕಮಿಷನ್ ಕೊಡ್ತಾ ಇದ್ರಾ? ಏನಾಗ್ಬೇಕು ಈಗ? ಏನಾಗ್ಬೇಕು ಈಗ? ಗ್ರಾಮಸ್ಥರಿಗೆ ಬೇಡಿಕೆ ಈಡೇರಿಸ್ಬೇಕ್ರಿ ಸಾಬ್ರೆ, ಗ್ರಾಮಸ್ಥರಿಗೆ ಬೇಡಿಕೆ ಈಡೇರಿಸಬೇಕು. ಒಳ್ಳೆ ಇಳುವರಿ ತೆಗೆದು ಕಬ್ಬು ಸಾಗಣೆ ಮಾಡ್ತಾನೆ. ಆ ರೈತನ ಬದುಕು ಮೂಡಾಬಟ್ಟೆ ಆಗುವಂಥದ್ದು ಉಳಿತಾ ಇದೆ. ಇಲ್ಲದಿದ್ದರೆ ಉದ್ಯಮಿಗಳು, ಶಾಸಕರಂಥವರು, ವ್ಯಾಪಾರಸ್ಥರು ಅಂಥವರು ತಮ್ಮ ಎಲ್ಲಿಯೋ ಬಂದಿದ್ದ ಹಣದಿಂದ ಆ ಹೊಲಕ್ಕೆ ಹಾಕಿ ಹೆಚ್ಚಿನ ಇಳುವರಿ ಪಡೆದು ಮತ್ತೆ ಅವರೇ ಸನ್ಮಾನ ಗಿಟ್ಟಿಸಿಕೊಳ್ಳುವಂಥ ಉದ್ಯಮಿಗಳು, ನಾನು ರೈತ ಇದ್ದೇನೆ ಅಂತ ಹೇಳಿ ಮುಂದೆ ಬಂದು ಸನ್ಮಾನ ಗಿಟ್ಟಿಸಿಕೊಳ್ಳುವಂಥ ಒಂದು ಸ್ಥಿತಿ ಬರ್ತಾ ಇದೆ. ಯಾರಿಗೆ ಸನ್ಮಾನ ಆಗಬೇಕು ಅವರಿಗೆ ಸನ್ಮಾನ ಇಲ್ಲ, ಯಾರಿಗೆ ಸನ್ಮಾನ ಆಗಬಾರದು, ಯಾವ ಸಮಾಜದಿಂದ ತಿರಸ್ಕೃತಗೊಂಡು ಭ್ರಷ್ಟಾಚಾರ ಮಾಡಿದಂಥವರಿಗೆ ಹೆಚ್ಚಿನ ಸನ್ಮಾನ ಈ ಭೂಮಿ ಮೇಲೆ ನಡೀತಾ ಇದೆ. ಅಂಥದ್ದನ್ನ ಇವತ್ತು ಸಮಾಜ ಸೇವಾ ಕಾರ್ಯಕರ್ತರ ಸಮಿತಿ ಈ ಮುಖ್ಯವಾಗಿ ಯಾವ ಆಸ್ಪತ್ರೆಗಳ ಮುಖಾಂತರ ಆ ತ್ಯಾಜ್ಯಗಳಿಂದ ರೋಗಿಗಳಿಗೆ ಆರೋಗ್ಯ ಒದಗಿಸಬೇಕು. ಮತ್ತು ನಾನು ವೈಯಕ್ತಿಕವಾಗಿ ನಾನು ರೈತನಿರುವುದರಿಂದ ಮುಖ್ಯವಾಗಿ ರೈತರಿಗೆ ಕಬ್ಬಿನ ಬೀಜ ವಿಲೇವಾರಿ ಮಾಡಬೇಕು ಮತ್ತು ರಸಾಯನ ಗೊಬ್ಬರಕ್ಕೆ ಸಂಪೂರ್ಣ 2-3 ಬಾರಿ ರಸಾಯನ ಗೊಬ್ಬರ ಹಾಕಲಿಕ್ಕೆ ಅವರು ಹಣ ಸಹಾಯ ಮಾಡಬೇಕು. ಮುಂದೆ ಆ ಕಬ್ಬಿನ ಪಟ್ಟಿಯಲ್ಲಿ, ಆ ಕಬ್ಬಿನ ಬಿಲ್ಲಿನಲ್ಲಿ ಮುರಿದುಕೊಂಡು ಉಳಿದ ಹಣ ರೈತರಿಗೆ ಕೊಟ್ಟರೆ ಆ ರೈತ ಸುರಕ್ಷಿತವಾಗಿ ಬದುಕ್ತಾನೆ. ಇದು ಮಾಡಲೇಬೇಕು.